ಓದ್ತಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವ ರೀತಿ ಕೀ ಆನ್ಸರ್ಗಳನ್ನು ಅಫಿಸಿಯಲಾಗಿ ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ನೀವು ಗೂಗಲ್ಗೆ ಹೋಗ್ತೀರಿ. ಡೈರೆಕ್ಟ್ ಗೂಗಲಲ್ಲಿ ಹೋಗಿ ಗೌರ್ಮೆಂಟ್ದವ್ರೊಂದು ವೆಬ್ಸೈಟ್ ಇದೆಯಲ್ಲ, KSEAB ಅಂತೇಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತೇಳಿ ಬರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡುತ್ತಾ ಆ ಬೋರ್ಡನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣವೇ ಇಲ್ಲೇನು ನಿಮಗೆ ಕ್ಲಿಕ್ ಹಿಯರ್ ಟು ಅಂತೇಳಿದ್ದೆಲ್ಲ, ಅಲ್ಲಿ ರೀಡ್ ಮೋರ್ ಅಂತೇಳಿದೆ ನೋಡು, ರೆಡ್ ಐಕನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ 4th ಒನ್ ಇದೆಯಲ್ಲ, ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಅಬ್ಜೆಕ್ಷನ್ ಟು ದ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ಆಫ್ 2025 ಸೆಕೆಂಡ್ PUC ಎಕ್ಸಾಮಿನೇಷನ್ 1 ಅಂತೇಳಿದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರ್ತದೆ. ನೀವು ಅದಕ್ಕೆ ಅಬ್ಜೆಕ್ಷನ್ ಕೂಡ ಸಲ್ಲಿಸ್ಬೋದಾಗಿರ್ತದೆ. ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿಬಿಟ್ಟು. ಸೊ ಏನಾದರೂ ಡೌಟ್ಸ್ಗಳಿದ್ದು ಅಂತಂದರೆ ಅವರು ತಪ್ಪಾಗಿರ್ತಕ್ಕಂಥ ಕೀ ಆನ್ಸರ್ಗಳು ಬಿಟ್ಟಿದ್ದರೆ ಅದಕ್ಕೆ ನೀವು ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅವರು ಟೈಮನ್ನು ಕೊಟ್ಟಿರ್ತಾರೆ, ನೀವು ಹಾಕಬೇಕಾಗ್ತದೆ. ನಿಮಗೆ PDF ಫೈಲ್ ಬೇಕಾಗಿತ್ತು, ಮೇಲ್ಗಡೆ ಏನು ಲೈನ್ ಹೋಗ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲೇನು ಕ್ಲಿಕ್ ಹಿಯರ್ ಟು ಸಿ ದ ಸ್ಕೀಮ್ ಆಫ್ ದ ಇವ್ಯಾಲ್ಯೂಷನ್ ಬೋರ್ಡ್ ಅಂತೇಳಿದೆಯಲ್ಲ, ಎಸ್, ಅದರ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ಬಂತು ನೋಡಿರಿ, ಇದೆಲ್ಲ ಸಬ್ಜೆಕ್ಟ್ ಮತ್ತು ಕನ್ನಡ, ಇಂಗ್ಲೀಷು, ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಸೊ ಅಲ್ಲಿ ಡೌನ್ಲೋಡ್ ಅಂತೇಳಿ ತಾನೇ ಆಟೋಮೆಟಿಕ್ಲಿ ಏನು ಮಾಡ್ತದೆ, PDF ಡೌನ್ಲೋಡ್ ಆಗಿಬಿಡ್ತದೆ. ನೋಡಿ, ಇಂಗ್ಲೀಷ್ ಪೇಪರನ್ನು ಡೌನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದ್ದೆ ನೋಡಿ ಕೀ ಆನ್ಸರ್. ಫಸ್ಟ್ ಒನ್ಗೆ ಆನ್ಸರ್ ಬಂದುಬಿಟ್ಟು ಯಾವುದಾಗಿರ್ತದೆ, ರಿಜಿಬಲ್. ಸೆಕೆಂಡ್ ಒನ್ ಸೋಲ್, ಮೆಡಿಸೆಲಾ, ಕ್ರೌಡ್ ಆಫ್ ಸ್ಟಾರ್ಸ್, ನೇಟಿವ್ ಇಂಟೆಲಿಜೆನ್ಸ್, ವರ್ಡ್ ಆ್ಯಂಡ್ ಗಾರ್ಡನ್ಸ್, ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಟ್ರೂ. ಆಪ್ಷನ್ B, ಆಪ್ಷನ್ E, ಆಪ್ಷನ್ C, ವಾಸ್ ಕಮಿಟೆಡ್, ವಾಸ್ ಸೆಂಟೆನ್ಸ್ಡ್, ವಾಸ್ ಆಸ್ಕಡ್ ಅಂತೇಳಿ ಬರಬೇಕು. ಲೀವ್ಸ್ ಆ್ಯಂಡ್ ಬನ್ಸ್, ಟು ಕೀಪ್ ಒನ್ ಸೆಟ್ ಆನ್ ಅಂತೇಳಿದೆಯಲ್ಲ ಅದು. ಸೊ ಅದೇ ರೀತಿಯಾಗಿ ಫೇರ್ ಅಂತಂದರೆ ಕಾಲೇಜ್ ಆಡಿಟೋರಿಯಂ, ಹೂ ಅಂತಂದರೆ ಚೀಫ್ ಗೆಸ್ಟ್, ವಿಚ್ ಅಂತಂದರೆ ರೈದಮ್ ಸಾಂಗ್ಸ್, ಎಸ್ ದೇ ಅಂತಂದರೆ ಸ್ಟೂಡೆಂಟ್ಸ್, ಇಟ್ ಅಂತಂದರೆ ಕಾಲೇಜ್ ಡೇ. ಸೊ ಈ ರೀತಿಯಾಗಿ ನೀವೇ ಮಾಡ್ಬೋದು ಅಂತಂದರೆ ಕೀ ಆನ್ಸರ್ಗಳನ್ನು ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ಸ್ ಇರ್ತಕ್ಕಂಥವಿದ್ದು ಅಂತಂದರೆ ಅಲ್ಲಿ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟವನೇ. ಧನ್ಯವಾದ.